ನಮಸ್ತೆ ಸ್ನೇಹಿತರೆ, ಮೈಂಡ್ಫುಲ್ ಬೈಟ್ಸ್ ವಿತ್ ಕೀರ್ತನ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಟೊಮೊಟೊ ಚಟ್ನಿ ಮತ್ತು ರಾಗಿ ಮುದ್ದೆ ಮಾಡ್ತಿದ್ದೀವಿ. ಮೊದಲಿಗೆ ರಾಗಿಯಲ್ಲಿ ಐರನ್, ಕ್ಯಾಲ್ಶಿಯಂ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಡಯಾಬಿಟಿಕ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಟೊಮೊಟೊ ಚಟ್ನಿಯಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿ ಇರೋದರಿಂದ ಇದು ತುಂಬ ದೇಹಕ್ಕೆ ಇದನ್ನು ನೀಡುತ್ತದೆ. ಮತ್ತು ಮೊದಲಿಗೆ ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಉಪ್ಪು, ಖಾರದ ಪುಡಿ, ಕೊತ್ತಂಬರಿನ ಹಾಕಿ ಚೆನ್ನಾಗಿ ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೈ ಮಾಡಿ. ಒಂದು 10 ನಿಮಿಷ ಅದನ್ನು ಆರಾಕ್ಬಿಡಿ. 10 ನಿಮಿಷ ಆರಾದಮೇಲೆ ಫುಲ್ಲು ನೀಟಾಗಿ ಆರಬೇಕದು. ಆರಾದಮೇಲೆ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕುವಾಗ ತುಂಬ ನುಣ್ಣಗೂ ಮಾಡಬೇಡಿ, ತುಂಬ ತರ್ತರಿಯಾಗೂ ಮಾಡಬೇಡಿ. ಒಂದು ಮೀಡಿಯಮ್ಮಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ. ಆಮೇಲೆ ಒಂದು ತಪ್ಪಲಲ್ಲಿ ನೀರಿಟ್ಕೊಳ್ಳಿ ಮುದ್ದೆ ಮಾಡೋದಕ್ಕೆ. ಮುದ್ದೆಗೆ ಒಂದು ಸ್ವಲ್ಪ ಲೆಫ್ಟ್ ಓವರ್ ರೈಸ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಕುದ್ದಾದಮೇಲೆ ಚೆನ್ನಾಗಿ ನೋಡ್ತಿದ್ದೀರಲ್ಲ ಮುದ್ದೆ ಕೋಲಲ್ಲಿ ಚೆನ್ನಾಗಿ ತೀಡಿಬಿಡಿ. ಈ ಥರ ಚೆನ್ನಾಗಿ ತೀಡಾದ್ಮೇಲೆ ಫುಲ್ಲು ಸಿಟ್ಟೆಲ್ಲ ಫುಲ್ಲು ಅದರಲ್ಲಿ ಮಿಕ್ಸ್ ಆಗಬೇಕು. ಆಮೇಲೆ ಒಂದು 5 ನಿಮಿಷ ಒಲೆ ಮೇಲೆ ಇಟ್ಬಿಟ್ಟು ರಾಗಿ ಮುದ್ದೆ ಕಟ್ಟಿರಿ. ಈಗ ನೋಡ್ತಿದ್ದೀರಲ್ಲ ಈ ಥರ ರೌಂಡಿಗೆ ರಾಗಿ ಮುದ್ದೆ ಕಟ್ಟಿದರೆ ಆಯಿತು. ಆಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಬಿಟ್ಟು ಈ ಮಿಕ್ಸಿ ರುಬ್ಬಿರ್ತೀರಲ್ಲ ಅದನ್ನ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ರಿ. ಕುದಿಸಾದ್ಮೇಲೆ ಇದು ರೆಡಿ ಆಗುತ್ತೆ. ಈ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.